ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ನಾನು ನ್ಯೂ ಬ್ರೈಡಲ್ ಸ್ಯಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಸೊ ಗ್ರ್ಯಾಂಡಾಗಿ ರಿಸೆಪ್ಷನ್ ಮತ್ತು ಮದುವೆ ಮುಹೂರ್ತಕ್ಕೆ ಹಾಕುವಂಥದ್ದು ಡಿಸೈನು. ಸೊ ಸೀರೆ ಬಂದುಬಿಟ್ಟು ನೋಡಿ ಈ ರೀತಿ ಇದೆ, ಮಲ್ಟಿ ಕಲರಲ್ಲಿದೆ. ಪಿಂಕ್ ಕಲರು, ಗೋಲ್ಡು ಮತ್ತು ಯೆಲ್ಲೋ ಕಲರ್ ಇದೆ, ಗ್ರೀನ್ ಕಲರ್ ಇದೆ. ಸೊ ಈ ರೀತಿ ಮಲ್ಟಿ ಕಲರ್ ಇದೆ, ಲೈಟ್ ಗ್ರೀನು, ಲೈಟ್ ಯೆಲ್ಲೋ ಕಲರ್ ಮತ್ತು ಡಾರ್ಕ್ ಯೆಲ್ಲೋ ಕಲರ್ ಕೂಡ ಇದೆ ಇದರಲ್ಲಿ. ಸೊ ಇದರಲ್ಲಿ ನಾನು ಒಂದು 3 ಕಲರ್ನ ಚೂಸ್ ಮಾಡಿಕೊಂಡು ಸೊ ಇವತ್ತು ಡಿಸೈನ್ನ ಹಾಕ್ತಾಯಿದ್ದೀನಿ. ಸೊ ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡಿಸೈನ್ನ ನೀವು ಮುಹೂರ್ತ ಮತ್ತು ರಿಸೆಪ್ಷನ್ ಸೀರೆಗಳಿಗೆ ಹಾಕ್ಕೊಡ್ಬೋದು ಆರಾಮಾಗಿ ಕಸ್ಟಮರಿಗೆ. ತುಂಬಾ ಗ್ರ್ಯಾಂಡಾಗೂ ನಿಮಗೆ ಈ ಒಂದು ಸೀರೆ ಡಿಸೈನ್ ಬರುತ್ತೆ. ಸೊ ಇದಕ್ಕೆ ನಾನು ಇಲ್ಲಿ 7 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ. ಸೊ ಗ್ರೀನ್ ಕಲರ್ನ 7 ಎಳೆನ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10ನ್ನು ತೊಗೊಂಡಿದ್ದೀನಿ. ಸೊ ನೋಡಿ ಈ ಒಂದು ಡಿಸೈನ್ಗೆ ನಾನು ಈ ರೀತಿ ಆ್ಯಂಟಿಕ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿ ಡಿಸೈನ್ ಫ್ಲವರ್ ರೀತಿಯಲ್ಲಿ, ಸ್ಟಾರ್ ರೀತಿಯಲ್ಲಿದೆ ಆ್ಯಂಟಿಕ್ ಬೀಡು. ಸೊ ಈ ಥರದ್ದು ತೊಗೊಂಡಿದ್ದೀನಿ. ಸೊ ಈ ಡಿಸೈನಿಗೆ ಯಾವ ಥರದ್ದಾದರೂ ಯೂಸ್ ಮಾಡ್ಬೋದು. ಸೊ ಇದೇ ಒಂದು ಬೀಡನ್ನು ಯೂಸ್ ಮಾಡಬೇಕು ಅಂತೇನಿಲ್ಲ. ನೀವು ನಾರ್ಮಲಾಗಿ ಗೋಲ್ಡು ಅಥವಾ ಸಿಲ್ವರು ಯಾವುದಾದ್ರೂ ಯೂಸ್ ಮಾಡ್ಬೋದು. ನೀವು ಯಾವ ಥರದ ಸೀರೆಗಳಿಗೆ ಹಾಕ್ತಿರ್ತೀರ ಅದರ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ಡು ಮತ್ತು ಬೀಡನ್ನು ಚೂಸ್ ಮಾಡ್ಕೋಬೋದು. ಸೊ ಮೊದಲಿಗೆ ಬಂದುಬಿಟ್ಟು ನಾನಿಲ್ಲಿ ಸೀರೆಗೆ ಲಾಕ್ ಮಾಡ್ಕೊತೀನಿ. ಒಂದು 2ರಿಂದ 3 ಸಾರಿ ನಾವು ಫಸ್ಟಿಗೆ ಲಾಕ್ ಮಾಡಿಕೊಡಿ. ಸೊ ಇಲ್ಲಿ ಸ್ವಲ್ಪ ತುದಿಗೆ ಕರೆಕ್ಟಾಗಿ ಓರ್ಲಕ್ ಮಾಡದೇ ಇರೋ ಕಾರಣ ನಾನು ಒಂದು 2ರಿಂದ 3 ಸಾರಿ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನಾಗಿ ಸೀರೆ ಸೆಕ್ಯೂರಾಗಿರಲಿ ಅಂತ ಅಂದ್ಬಿಟ್ಟು ಒಂದು 3 ಸಾರಿ ನಾನಿಲ್ಲಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶದಿಂದ. ಸೊ ಮೊದಲಿಗೆ ಈ ರೀತಿ ಲಾಕ್ ಆದಮೇಲೆ ಇಲ್ಲಿಂದ ನಾವು ಈ ರೀತಿ ಚೈನನ್ನು ಹಾಕ್ಕೋಬೇಕು. ಸೊ 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ 1 ಪಾಯಿಂಟು ಒಳಗಡೆ ನೀವು ಲಾಕ್ ಮಾಡಿ ಸೀರೆಗೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಸೀರೆ ಸುಕ್ಕು ಬರೋದಿಲ್ಲ. ಒಂದು ಸ್ವಲ್ಪ ಒಳಗಡೆನೇ ಮಾಡ್ಕೋಬೇಕು. ಮತ್ತು 5 ಚೈನ್, ಸೊ ಕೌಂಟು ಕರೆಕ್ಟಾಗಿ ಮಾಡ್ಕೊಳ್ಳಿ 5 ಚೈನ್ನ. ಹಾಗೆ ಚೈನ್ ಹಾಕ್ಕೊಂಬಂದು ಒಂದೇ ರೀತಿಯಲ್ಲಿ ಹಾಕ್ಕೊಳ್ಳಿ. ಒಂದು ಸರಿ ಲೂಸಾಗಿ ಹಾಕೋದು, ಒಂದು ಸರಿ ಟೈಟಾಗಿ ಹಾಕೋದು ಮಾಡಬೇಡಿ. ಚೈನ್ಗಳನ್ನು ಒಂದೇ ಲೆವೆಲಲ್ಲಿ ಟೈಟ್ ಹಾಕೋದಾದರೆ ಟೈಟ್ ಹಾಕ್ಕೊಳ್ಳಿ ಚೈನ್ನ. ಸ್ವಲ್ಪ ಮೀಡಿಯಮಲ್ಲಿ, ಇಲ್ಲಾಂದರೆ ಲೂಸಾಗಿ ಹಾಕೋದಾದರೆ ಕೆಲವರು ಲೂಸಾಗಿ ಹಾಕ್ತಾರೆ. ಸೊ ಲೂಸಾಗಿ ಹಾಕೋದಾದರೆ ನೀವು 4 ಚೈನ್ನ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಕ್ಲೀನಾಗಿ ಟೈಟಾಗಿ ಮೀಡಿಯಮ್ ರೀತಿಯಲ್ಲಿ ಹಾಕೋದಾದರೆ ಈ ರೀತಿ 5 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ ಕೂಡ ಹಾಕ್ಕೊಂಡು ನೀವು ಈ ಡಿಸೈನ್ನ ಹಾಕ್ಕೋಬೋದು. ನೋಡಿ ಈ ರೀತಿ ಹಾಕೋಬೋದು. ನಾನು ಸ್ಟಾರ್ಟಿಂಗ್ 5 ಚೈನು, ಆಮೇಲೆ ಬೇಕಂದ್ರೆ ನೀವು ಸೆಂಟ್ರಿಗೆ ಇದೆಯಲ್ಲ ಇದಕ್ಕೆ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತು ಆ ಕಡೆ ಇದಕ್ಕೆ 5 ಚೈನ್ನ ಹಾಕ್ಕೋಬೋದು. ನೀವು ಆ ರೀತಿಯೂ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೀಡನ್ನು ತೊಗೊಂಡು ಬೀಡನ್ನು ಫಸ್ಟು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಲಾಕ್ ಮಾಡಿಕೊಂಡ್ರೆ ಆಮೇಲೆ ನೀವು ಬಟ್ಟೆಗೆ ಲಾಕನ್ನು ಮಾಡಿ. ಬೀಡನ್ನು ಲಾಕ್ ಮಾಡ್ದೇ ಬಟ್ಟೆಗೆ ಹಾಕಬೇಡಿ. ಯಾಕೆಂದರೆ ಇದು ದೊಡ್ಡ ಬೀಡು ಇರೋದ್ರಿಂದ ಫಸ್ಟ್ ನಾವು ಲಾಕ್ ಮಾಡಿಕೊಂಡೆ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿದರೆ ಕರೆಕ್ಟಾಗಿ ಬೀಡು ನೀಟಾಗಿ ಕೊರುತ್ತೆ. ಮತ್ತು 5 ಚೈನ್ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಸೊ ಸ್ಟಾರ್ಟಿಂಗು 3 ಸಾರಿ ನಾವು 5 ಚೈನ್ ಹಾಕ್ಕೊಂಡಿದ್ದೀವಿ. ಈಗ 5 ಸಾರಿ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು. ಸೊ ಇಲ್ಲಿ 2 ಸಾರಿ ಆಯಿತು 5 ಚೈನು. ಸೊ ನಾನು ಹೇಳಿರೋಗೆ ಫಸ್ಟಿಗೆ 5 ಚೈನು, ಆಮೇಲೆ ಬೇಕಂದರೆ ನೀವು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು. ಯಾಕೆ ಅಂದರೆ ನೀವು ಡಿಸೈನ್ ಹಾಕೊಂಬಂದೆ ನಿಮಗೆ ಆ ಡಿಸೈನ್ ಪಕ್ಕನೇ ಅಕ್ಕಪಕ್ಕನೇ ಹತ್ತಿರ ಬರೋ ರೀತಿ ಕುಚ್ಚು ಬರುತ್ತೆ. ಈಗ ನಾನು 3ನೇದು ಏನು ಹಾಕ್ತಾಯಿದ್ದೀನಲ್ಲ ಇದನ್ನು ಬೇಕಾದರೆ ನೀವು 4 ಚೈನು ಕೂಡ ಮಾಡ್ಕೋಬೋದು. ಅದು ಒಂದು ಮೆಥಡ್ ಮಾಡ್ಕೋಬೋದು. ಸೊ ನಮ್ಗೆ ನೆನಪಿಟ್ಕೊಳಕ್ಕಾಗಲ್ಲ ಜಾಸ್ತಿ ಅಂತಂದರೆ ನೀವು ಈ ರೀತಿ 5 ಚೈನು ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ಸ್ವಲ್ಪ ಕುಚ್ಚು ಮತ್ತು ಡಿಸೈನು ಹತ್ತತ್ರ ಇರಲಿ ಅನ್ನೋದಾದರೆ ಈಗ ನಾನು ಏನು ಸೆಂಟ್ರಿಗೆ ಹಾಕಿದ್ದೀನಲ್ಲ 3ನೇದು ಅದನ್ನು 4 ಚೈನ್ ಹಾಕ್ಕೊಳ್ಳಿ.
ಸೊ ಇಲ್ಲಿ ಫಸ್ಟಿಗೆ ನಾನು 3 ಸರಿ ಹಾಕೊಂಡಿದ್ದೀನಿ 5 ಚೈನ್ನ. ಅಲ್ಲಿ ಫಸ್ಟಿಗೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಆಮೇಲೆ 4 ಚೈನ್ ಹಾಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 5 ಸರಿ ಇರೋದನ್ನು ಫಸ್ಟಿಗೆ 2 ಸರಿ ನಾವು 5 ಚೈನ್ ಹಾಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ, ಆಮೇಲೆ 4 ಚೈನು ಮತ್ತು 5 ಚೈನ್ 2 ಸರಿ ನೋಡಿ ಈ ರೀತಿ ಬರುತ್ತೆ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ನಮಗೆ 3 ಸರಿ ಬರಬೇಕು ಚೈನು. ಈಗ 5 ಚೈನ್ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೋಬೇಕು, ಸೆಂಟ್ರಿಗೆಲ್ಲ ಈ ರೀತಿ ಮಾಡ್ಕೋಬೇಕು. 5 ಚೈನ್ ಹಾಕ್ಕೊಂಡು 5 ಸರಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. 5 ಸರಿ ಚೈನ್ ಹಾಕಿದ ಮೇಲೆ ಒಂದು ಬೀಡ್ ಹಾಕಬೇಕು. ಇದು ಸೆಂಟ್ರಿಗೆ. ಲಾಸ್ಟಿಗೂ ಕೂಡ ನಮಗೆ 5 ಚೈನ್ನ 3 ಸರಿ ಲಾಕ್ ಮಾಡ್ಕೊಳ್ಬೇಕು. ಕೆಲವೊಂದು ಸರಿ ಬರುತ್ತೆ, ಕೆಲವೊಂದು ಸರಿ ಬರಲ್ಲ. ಸೊ ಬರದೇ ಇದ್ದಾಗ ಏನು ಮಾಡಬೇಕು ಅಂತಂದ್ಬಿಟ್ಟು, ನನಗೆ ಯಾವಾಗ ಆ ರೀತಿ ಬಂದಿರುತ್ತಲ್ಲ ಆವಾಗ ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ನಾನು ಅದರ ರೀತಿ ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತೀನಿ. ಸೊ ನನಗೆ ಯಾವತ್ತಿಗೂ ಆ ರೀತಿ ಬಂದಿಲ್ಲ ಡಿಸೈನು. ಸೊ ಕರೆಕ್ಟಾಗಿ ಬಂದಿರುತ್ತೆ ಯಾವಾಗಲೂ ನನಗೆ ಸೀರೆಗೆ. ನೋಡಿ 3 ಸರಿ ಮಾಡಿದ್ದೀನಿ ಲಾಕು, ಇಲ್ಲ 5 ಸರಿ ಮಾಡಿದ್ದೀನಿ 5 ಚೈನು. ಆಮೇಲೆ 5 ಚೈನ್ ಹಾಕಿದ್ಮೇಲೆ ಒಂದು ಬೀಡ್ ಬರುತ್ತೆ. ಸೊ ಲಾಸ್ಟಿಗೆ ಈ ರೀತಿ 5 ಚೈನು 3 ಸರಿ ಬರಬೇಕು. ಸೊ ಇದೇ ರೀತಿ ನೀವು ಮೊದಲೇ ಸ್ಟೆಪ್ಪನ್ನು ಹಾಕ್ತಾ ಹೋಗಬೇಕು. ಸೀರೆ ಎಲ್ಲೂ ಸುಕ್ಕಾಗಬಾರ್ದು, ನೋಡ್ತಾ ನಿಧಾನಕ್ಕೆ ಹಾಕಿ. ಸೊ ಎಂಡಿನ ತನಕ ನೋಡಿ ಆಗಿದೆ. ಲಾಸ್ಟು ಕೂಡ ನನಗೆ ಕರೆಕ್ಟಾಗಿ 3 ಸರಿ 5 ಚೈನ್ ಬಂದಿದೆ ಬೀಡಾದಮೇಲೆ. ಸೊ ಇಲ್ಲಿಂದ ಏನು ಮಾಡಬೇಕು, ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಕರೆಕ್ಟಾಗಿ ಇಲ್ಲಿಂದ ಮತ್ತೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಬಿಟ್ಟು ಈಗ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ನಾನು ಸೀದಾ ಹಾಕೊಂಬಂದಿದ್ದೀನಿ ಮೊದಲೇ ಸ್ಟೆಪ್ಪು. ಈಗ 2ನೇ ಸ್ಟೆಪ್ಪನ್ನು ಸೀರೆನ ಉಲ್ಟಾ ಮಾಡ್ಕೊಂಡು ಹೋಗಬೇಕು. ಸೊ ನೋಡಿ 5 ಚೈನ್ ಹಾಕ್ಕೊಂಡು ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ, ಮತ್ತೆ 5 ಚೈನು, ಮತ್ತೆ ಲಾಕಿನ ಮೇಲೆ ಲಾಕು. ಈ ರೀತಿ ಲಾಕಿನ ಮೇಲೇ ಲಾಕ್ ಹಾಕ್ಕೊಳ್ಳಿ. ಸೊ 2 ಸರಿ 5 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕು. ಇವಾಗ ನೆಕ್ಸ್ಟ್ ನಾವು ನೋಡಿ ಈ 5 ಚೈನ್ ಒಳಗಡೆ ನಾವು ಮತ್ತೆ 1-2 ಸರಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ 2 ಸರಿ ಈ ಚೈನ್ ಮೇಲ್ಗಡೆ ಹಾಕ್ಕೊಳ್ಳಿ. ನೆಕ್ಸ್ಟು ಕ್ರೋಶ ಮೇಲ್ಗಡೆ ದಾರ ತಗೊಂಡು ನೋಡಿ ಈ ಬೀಡ್ ಹಿಂದ್ಗಡೆ ಇದೆಯಲ್ಲ ಥ್ರೆಡ್ಡು, ಆ ಥ್ರೆಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ಬೀಡ್ ಹಿಂದ್ಗಡೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಿಗೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ಈ ಪ್ರತಿಯೊಂದು ಬೀಡ್ ಏನು ಹಾಕ್ಕೊಂಬಂದಿದ್ದೀವಲ್ಲ ಆ ಬೀಡ್ ಹಿಂದ್ಗಡೆ ಥ್ರೆಡ್ ಇರುತ್ತೆ, ಆ ಥ್ರೆಡ್ಡಿಗೆ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡು ಹೋಗಬೇಕು. ಇದು 2ನೇ ಸ್ಟೆಪ್ಪು. ಸೊ ಎಲ್ಲೆಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ದೀವಲ್ಲ ಸೇಮ್ ಅಲ್ಲೆಲ್ಲೇ 5 ಚೈನ್ ಹಾಕ್ಕೋಬೇಕು. ನೋಡಿ ಈ ರೀತಿ ಒಂದೇ ಲೆವೆಲಲ್ಲಿ ನೀವು ಚೈನ್ನ ಹಾಕ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶ ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಹಾಕ್ಕೊಳ್ತಾ ಹೋಗಿ ಡಬಲ್ ಕ್ರೋಶಗಳನ್ನು. ಸೊ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ಹಾಗೆ ಇನ್ನೂ ಕೆಲವರು ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ಯಾವುದೇ ವಿಡಿಯೋ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆರಾಮಾಗಿ ನೀವು ಮೊದಲನೇ ವಿಡಿಯೋನ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಅಲ್ಲದೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನನ್ನನ್ನು ನೀವು ಫಾಲೋ ಮಾಡ್ಬೋದು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನದು ಅಂಬಿಕಾ ಕ್ರಿಯೇಷನ್ ಇದೆ. ಹಾಗೆ ನಿಮಗೆ ಸುಮಾರು ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ವಾಟ್ಸಪ್ ಗ್ರೂಪ್ಗಳಿಗೆ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿದರೆ ನಾನು ನೆಕ್ಸ್ಟ್ ಅದೇ ರೀತಿಯಾಗಿ ವಿಡಿಯೋನ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಒಂದೇ ಲೆವೆಲಲ್ಲಿ ನಾವು ಡಬಲ್ ಕ್ರೋಶಗಳನ್ನು ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಕ್ಲೀನಾಗಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ಳಿ. ಸೊ ಬಿಗಿನರ್ಸು ಈ ಡಿಸೈನ್ ಹಾಕೋ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ನೀವು ಆರಾಮಾಗಿ ಹೆಣಿಬೋದು. ಬಟ್ ಈಗ ಸೆಕೆಂಡ್ ಸ್ಟೆಪ್ ಎಲ್ಲ ಸ್ವಲ್ಪ ಇದು ಇರುತ್ತೆ, ಬಿಗಿನರ್ಸು ಅಷ್ಟು ಹಾಕೋಕ್ಕಾಗಲ್ಲ. ಸೊ ನೀವು ಸ್ವಲ್ಪ
ನಾರ್ಮಲಾಗಿ ಒಂದು ವೇಸ್ಟ್ ಬಟ್ಟೆ ಅಥವಾ ವೇಸ್ಟ್ ನೀವು ಶ್ಯಾಂಪಲಿಗೆ ಅಂಥೇಳಿ ತೊಗೊಂಡಿರ್ತೀರಲ್ಲ, ಅದರಲ್ಲಿ ನೀವು ಫಸ್ಟು ಹೆಣೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಸೀರೆಗಳಿಗೆ ಹಾಕ್ಕೊಳ್ಳಿ. ಈ ರೀತಿ ಹೆವಿ ಡಿಸೈನ್ನ ನೀವು ಒಂದೇ ಸರಿ ಸೀರೆಗೆ ಹಾಕ್ಕೊಳ್ತಾ ಹೋದರೆ ನಿಮಗೆ ಸೀರೆ ಹಾಳಾಗೋಗುತ್ತೆ. ಸೊ ನಾವೇ ಹೆಣೆಯೋರಿಗೆ ಕೆಲವೊಂದು ಸರಿ ಇದು ಆಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಹಾಕಿದ್ರು ಕೂಡ ಕೆಳಗಡೆ ಸೀರೆದು ಇದು ಇದಿಲ್ಲ ಎಳೆ, ಅದೂ ಕೂಡ ಬಂದ್ಬಿಡುತ್ತೆ. ಅಷ್ಟು ಇದು ಇರುತ್ತೆ. ಯಾಕೆಂದರೆ ಈ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ನಾವು ಹಾಕ್ಕೋಬೇಕು. ಸೊ ಇಲ್ಲಿ ಟೋಟಲಾಗಿ ನಾವು 16 ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಕೌಂಟ್ ಮಾಡಿಕೊಂಡು 16 ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಸೊ ಒಂದೊಂದು ಇದಕ್ಕೆ ಬೀಡ್ ಹಿಂದ್ಗಡೆನೂ ಕೂಡ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಒಂದು ಸರಿ ಬಿಟ್ಟು 2 ಸರಿ ಕೌಂಟ್ ಮಾಡ್ಕೊಳ್ಳಿ ಡಬಲ್ ಕ್ರೋಶಗಳನ್ನು. ನೋಡಿ ಈ ರೀತಿ ಕರೆಕ್ಟಾಗಿ 16 ಡಬಲ್ ಕ್ರೋಶಗಳನ್ನು ಆದಮೇಲೆ ನೆಕ್ಸ್ಟು 5 ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಿನ ಮೇಲೆ ಲಾಕ್ ಮಾಡಿ. ಅಂದರೆ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಲಾಕಿನ ಮೇಲೆ ಆದಮೇಲೆ 5 ಚೈನು ಮೇಲ್ಗಡೆ 2 ಸರಿ ಲಾಕ್ ಮಾಡಿಬಿಟ್ಟು ಆಮೇಲೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ವಲ್ಲ, ಅದೇ ರೀತಿ ಕೂಡ ನಾವು ಎಂಡಲ್ಲೂ ಕೂಡ ಅಷ್ಟೇ 2 ಸರಿ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಅಂದರೆ ಆ ಚೈನಿಗೆ 2 ಸರಿ ಲಾಕ್ ಮಾಡ್ಕೊಂಡಾದಮೇಲೆ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಇದು ಫ್ರಂಟು. ನಾವು ಬ್ಯಾಕಿಂದ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಫ್ರಂಟ್ ಈ ರೀತಿ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಡಬಲ್ ಕ್ರೋಶ. ಸೊ ನಿಮಗೆ ಎಲ್ಲೋ ನಿಮಗೆ ಡಿಸೈನು ಚೆನ್ನಾಗಿ ಕಾಣಿಸಲ್ಲ ಅಂತಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಸೈಡಿಂದ ಬ್ಯಾಕ್ ಸೈಡ್ ನಿಮಗೆ ಡಬಲ್ ಕ್ರೋಶ ಹಾಕಿದ್ರು ಕೂಡ ರೈಟ್ ಸೈಡಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿ. ಸೊ ಮತ್ತೆ ಚೈನ್ ಹಾಕೊಂಡ್ಬಿಟ್ಟು ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಸೊ 8 ಎಳೆನೂ ಹಾಕೋಬೇಡಿ, 8 ಎಳೆ ತುಂಬ ದಪ್ಪ ಆಗುತ್ತೆ. 6 ಎಳೆ ಸ್ವಲ್ಪ ತೆಳುವಾಗುತ್ತೆ. ಹೀಗಾಗಿ ನಾನು ಯಾವಾಗಲೂ ಜಾಸ್ತಿ 7 ಎಳೆನೇ ಯೂಸ್ ಮಾಡ್ತೀನಿ. ಸೊ ಅವಾಗ ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ, ನಮಗೆ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಮಾಡಿದ್ದು. ನೋಡಿ ಮತ್ತೆ 5 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ ಹಾಕೋಣ. ನೀವೇನಾದರೂ ಸೆಂಟ್ರಿಗೆ 5 ಚೈನಲ್ಲಿ 5ಅಲ್ಲಿ ಸೆಂಟ್ರದ್ದು 4 ಚೈನ್ ಮಾಡಿಕೊಂಡ್ರೆ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪು 4 ಹಾಕ್ಕೊತ ಬರ್ರಿ. ನೀವು ಯಾವ ರೀತಿ ಸ್ಟಾರ್ಟಿಂಗ್ ಮಾಡ್ತೀರೋ ನೆಕ್ಸ್ಟ್ ಸ್ಟೆಪ್ಪಲ್ಲ ಅದೇ ರೀತಿ ಫಾಲೋಅಪ್ ಮಾಡಿ. ನೋಡಿ ಇಲ್ಲಿ 5 ಚೈನ್ ಹಾಕ್ಕೊಂಬಿಟ್ಟು 5 ಚೈನ್ ಒಳಗಡೆ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ ಇಲ್ಲಿಂದ ಕ್ರೋಶ ಮೇಲ್ಗಡೆಯಿಂದ ಒಂದು ಸರಿ ದಾರನ ತೊಗೊಂಡು ಈ ಬೀಡ್ ಹಿಂದ್ಗಡೆ ಇರುತ್ತಲ್ಲ ಆ ಥ್ರೆಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬನ್ನಿ ಈ ರೀತಿ. ಸೊ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ ಒಂದು ಮಾಡಿ, 2 ಸೇರಿ ಒಂದು ಮಾಡಿ, ಮತ್ತು ಕ್ರೋಶ ಮೇಲೆ ಒಂದು ಸರಿ ದಾರನ ತೊಗೊಂಡು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಈ ಬೀಡ್ ಹಿಂದ್ಗಡೆ ಇರುತ್ತಲ್ಲ ಇಲ್ಲಿ ನಾವು ಕರೆಕ್ಟಾಗಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 16 ಡಬಲ್ ಕ್ರೋಶಗಳನ್ನು ಮಾಡಿದ್ದೀವಲ್ಲ ಅದೇ ರೀತಿ ಎಲ್ಲ ಬೀಡ್ ಹಿಂದ್ಗಡೆ ಇರುವಂಥ ಇದಕ್ಕೆ ಥ್ರೆಡ್ಡಿಗೆ ನಾವು ಈ ರೀತಿ 16 ಡಬಲ್ ಕ್ರೋಶಗಳನ್ನು ಮಾಡ್ತಾ ಬರಬೇಕು. ಸೊ ನೋಡಿ ಇದು ಸ್ಟೆಪ್ಪನ್ನು ಪೂರ್ತಿ ನಾನು ಎಂಡಿಗೆ ತೊಗೊಂಬಂದಿದ್ದೀನಿ. ಈಗ ಲಾಸ್ಟಿಗೂ ಕೂಡ ಅಷ್ಟೇ 5 ಚೈನ್ನ ಹಾಕ್ಕೊಂಬಿಟ್ಟು ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ಈ ರೀತಿ ಹೆಣ್ಕೊಂಬಿಟ್ಟು ಕರೆಕ್ಟಾಗಿ ನಾವು ಈ ರೀತಿ ಲಾಕು ಮಾಡ್ತೀವಲ್ಲ ಮೇನು, ಈ ಲಾಕಿಗೆ ಎಷ್ಟು ಬರುತ್ತೆ ಥ್ರೆಡ್ ನೋಡಿಕೊಂಡು ಆ ಲೆವೆಲ್ಲಿಗೆ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಬೇಕಂತ ಥ್ರೆಡನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಯಾವಾಗಲೂ ಮಾಡ್ಕೊತೀನಿ. ನೋಡಿ ನಾನು ಇದೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಈ ರೀತಿ ತೊಗೊಂಡು ಈ ರೀತಿ ಗಂಟನ್ನು ಹಿಂದ್ಗಡೆ ಬರೋ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊತೀನಿ ನಾನು. ನೋಡಿ ಇವಾಗ ನಾನು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಈಗ 3ನೇ ಸ್ಟೆಪ್ಪಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗಂಟು ಹಾಕ್ಕೊಂಬಿಟ್ಟು ಈ ರೀತಿ ಮಾಡಿದ್ದೀನಿ. ಸೊ ಈ ರೀತಿ ಬಂದರೆ ಮಾಡಿ, ಇಲ್ಲಾಂದರೆ ನೀವು ನಾರ್ಮಲಾಗಿ ಯಾವ ರೀತಿ ಇದು ಮಾಡ್ಕೊತೀರೋ ಸೊ ಇದನ್ನು
ಲಾಕ್ ಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಬಿಟ್ಟು ಕಟ್ ಮಾಡಿಬಿಟ್ಟು ಥ್ರೆಡನ್ನು ಮತ್ತೆ ಗಂಟು ಹಾಕ್ಕೊಳ್ಳಿ. ಸೊ ಈ ಲಾಕಿನ ಮೇಲೆ ಲಾಕ್ ಇರುತ್ತಲ್ಲ, ಈ ಲಾಕಿನ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಹಿಂದ್ಗಡೆಯಿಂದ ನೀವು ಗಂಟನ್ನು ಹಾಕ್ಕೊಳ್ಳಿ. ನಾರ್ಮಲ್ ನಾವು ಗಂಟು ಹಾಕ್ತೀವಲ್ಲ, ಸೊ ಆ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಚೈನ್ ಹಾಕ್ಕೊಂಬಿಟ್ಟು ಈಗ ಲಾಕಿನ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಆವಾಗ ನಮಗೆ ಸೆಕ್ಯೂರಾಗಿ ಇರುತ್ತೆ. ಈ ರೀತಿ ನಾವು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸೊ ಲಾಕಿನ ಮೇಲೆ ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ ನಾವು 5 ಚೈನ್ನ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಕರೆಕ್ಟಾಗಿ ಲಾಕಿನ ಮೇಲೇ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಗಂಟು ಹಿಂದ್ಗಡೆ ಇದೆ. ಮತ್ತು 5 ಚೈನ್ನ ಹಾಕ್ಕೊಳ್ಳಿ. ಕೌಂಟಿಂಗ್ ಕರೆಕ್ಟಾಗಿರಲಿ. ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಲಾಕಿನ ಮೇಲೆ ಲಾಕ್ ಆದಮೇಲೆ ಇಲ್ಲಿಂದ ನಾವು ಡೈರೆಕ್ಟಾಗಿ ಕ್ರೋಶ ಮೇಲ್ಗಡೆಯಿಂದ ಒಂದು ಸರಿ ದಾರ ತಗೊಳ್ಳಿ. ಫಸ್ಟ್ನೇ ಡಬಲ್ ಕ್ರೋಶದ ಮೇಲ್ಗಡೆ ತುದಿ ನಿಮಗೆ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಾರಿ ದಾರ ತೊಗೊಳ್ಳಿ. ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಬನ್ನಿ. ಮತ್ತು ಕ್ರೋಶ ಮೇಲೆ ದಾರ ತೊಗೊಳ್ಳಿ. ಕೆಳಗಡೆಯಿಂದ ದಾರನ ತೊಗೊಂಬರ್ರಿ. ಅದನ್ನು ಈ ಕ್ರೋಶ ಮೇಲ್ಗಡೆನ ನಾವು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದು ಟೋಟಲಾಗಿ 4 ಸಾರಿ ನಾವು ಈ ರೀತಿ ಕ್ರೋಶ ಮೇಲ್ಗಡೆಯಿಂದ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಬಂದು ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಈ ಥ್ರೆಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿ ಆಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಬಿಟ್ಟು 1 2 ಮೂರನೇದಕ್ಕೆ ಹೋಲಿಗೆ ನಾವು 3ನೇ ಡಬಲ್ ಕ್ರೋಶಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಳಿ. ಕೆಳಗಡೆಯಿಂದ ಮತ್ತೆ ಥ್ರೆಡ್ನ ಎಳ್ಕೊಂಬನ್ನಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ ಮತ್ತು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಬನ್ನಿ. ಈ ರೀತಿ 4 ಸಾರಿ ತೊಗೊಂಬನ್ನಿ. 4 ಸಾರಿ ತೊಗೊಂಬಂದು ಆ ಎಲ್ಲ ಥ್ರೆಡ್ಡನ್ನು ಕೂಡ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾವು ಪಿಕಾಟ್ ಅಂತ ಕರಿತೀವಿ. ಈ ಪಿಕಾಟ್ ಡಿಸೈನ್ನ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಇದು ನಮ್ಮದು 3ನೇ ಸ್ಟೆಪ್ಪು. ಸೊ ಬಿಗ್ನರ್ಸ್ ಇದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಸೀರೆಗಳಿಗೆ ಹಾಕ್ಕೊಳ್ಳಿ. ಯಾಕೆಂದರೆ ಶಾಂಪಲ್ಲಾಗಿ ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಒಂದು ಸರಿ ಬಿಟ್ಟು 2 ಸರಿ ಬಿಚ್ಚಿ ನೀವು ಹಾಕ್ಕೋಬೋದು. ಸೊ ನಾವು ಸೀರೆಗೆ ಹಾಕ್ಕೊಂಬಂದೆ ಭಾಳ ಬಿಚ್ಚಿ ಹಾಕೋದ್ರಿಂದ ಸೀರೆನೂ ಹಾಳಾಗಬಾರ್ದು. ಹೀಗಾಗಿ ನೀಟಾಗಿ ಇದನ್ನು ಕಲ್ತ್ಕೊಂಡು ಹಾಕ್ಕೊಳ್ಳಿ. ಸೊ ಬಿಗ್ನರ್ಸು ಸ್ವಲ್ಪ ಹಾಕೋದು ಕಷ್ಟ ಆಗುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ನೋಡಿ ಇದೇ ರೀತಿ 6 ಪಫ್ಸ್ ಈ ರೀತಿ ಬರುತ್ತೆ. ನಿಮಗೆ 6 ಬರುತ್ತೆ. 16 ಡಬಲ್ ಕ್ರೋಶಕ್ಕೆ ನಮಗೆ ಈ ರೀತಿ 6 ಡಿಸೈನ್ ಬರುತ್ತೆ. ಲಾಸ್ಟ್ನಿಂದ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಬಿಟ್ಟು ನಾರ್ಮಲಾಗಿ ಪಫ್ ಈ ರೀತಿ 4 ಸರಿ ಥ್ರೆಡ್ನ ಎಳ್ಕೊಂಡು ಈ ನೀಡಲ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಒಟ್ಟಿಗೆ ಥ್ರೆಡ್ನ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಸ್ಟಿಗೆ ನಾವು ಚೈನ್ ಹಾಕೋದು ಬೇಡ. ಲಾಕ್ ಆದಮೇಲೆ ಡೈರೆಕ್ಟ್ ನಾವು ಈಗ ಲಾಕಿನ ಮೇಲೇ ಲಾಕ್ ಮಾಡಬೇಕು. ಸೊ ಸ್ಟಾರ್ಟಿಂಗು ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮಾಡಿದ್ವಿ. ಸೊ ಎಂಡಿಗೂ ಕೂಡ ಅದೇ ರೀತಿ ಮಾಡಬೇಕು. ಮತ್ತು ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಚೈನ್ ಆದಮೇಲೆ ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಚೈನ್ ಮತ್ತು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೆ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ನಾವು ಕ್ರೋಶ ಮೇಲೆ ತೊಗೊಂಡು ಮೊದಲೇ ಡಬಲ್ ಕ್ರೋಶದ ಹೋಲ್ ಇದೆಯಲ್ಲ, ಮೇಲ್ಗಡೆ ತುದಿ ಕಾಣಿಸುತ್ತೆ ನಿಮಗೆ, ಆ ಹೋಲಿಗೆ ನಾವು ಡಬಲ್ ಕ್ರೋಶನ ಮಾಡಬೇಕು. ಥ್ರೆಡ್ನ ಎಳ್ಕೊಂಬಂದು ಮತ್ತೆ 2 ಚೈನ್ ಹಾಕ್ಕೊಂಡು ಇದೇ ರೀತಿ ಪಪ್ಸ್ ಈ ರೀತಿ ಡಿಸೈನ್ನ ಹಾಕ್ಕೋಬೇಕು. 4 ಸಾರಿ ಥ್ರೆಡ್ಡನ್ನು ಈ ರೀತಿ ಮೇಲ್ಗಡೆ ಹಾಕ್ಕೊಂಡು
ಕೆಳಗಡೆಯಿಂದ ಮತ್ತೆ ಥ್ರೆಡ್ನ ಎಳ್ಕೊಂಬರ್ಬೇಕು, ಮೇಲ್ಗಡೆ ಥ್ರೆಡ್ನ ಮತ್ತೆ ಹಾಕ್ಕೋಬೇಕು, ಕೆಳಗಡೆಯಿಂದ ಥ್ರೆಡ್ ಅಂತ ತೊಗೊಂಬಂದು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. 4 ಸರಿ ಮಾಡಬೇಕು. ಇದನ್ನು ಕೌಂಟು ಮಾಡ್ಕೊಂಡು ಕರೆಕ್ಟಾಗಿ ಮಾಡಿ. 5 ಸರಿ ಆದರೆ ತುಂಬ ದಪ್ಪ ಕಾಣಿಸುತ್ತೆ. ಹಾಗೆ ನಮಗೆ ಇಲ್ಲಿ ನಾವೇನು ಡಿಸೈನ್ ಹಿಡ್ದಿರ್ತೀವಲ್ಲ ಅಲ್ಲಿ ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ. ಸೊ 4 ಸರಿ ಆದರೆ ಸಾಕು. ಈ ರೀತಿ ಎಲ್ಲ ಥ್ರೆಡ್ ಒಳಗಡೆಯಿಂದ ಆ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಒಂದು ಥ್ರೆಡ್ಡು ಕೂಡ ಮಿಸ್ ಆಗಬಾರ್ದು. ಸೊ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೋಬೇಕು. ಸೊ ಒಂದು ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ 2 ಡಬಲ್ ಕ್ರೋಶೆಟ್ ಹೋಲನ್ನು ಬಿಟ್ಟು 3ನೇದಕ್ಕೆ ನಾವು ಹಾಕಬೇಕು. ಡಬಲ್ ಕ್ರೋಶ ಮಾಡ್ಕೋಬೇಕು. ತುದಿಗೆ ಹೋಲ್ ಕಾಣಿಸುತ್ತೆ ನಿಮಗೆ, ಆ ತುದಿ ಹೋಲಿಗೆ ನಾವು ಮಾಡಬೇಕು ಡಬಲ್ ಕ್ರೋಶನ. ಸೊ ಇದೇ ರೀತಿ ನಾವು 3ನೇ ಸ್ಟೆಪ್ಪನ್ನು ಹಾಕ್ತಾ ಬರಬೇಕು. ಸೊ ನೋಡಿ, ಇದು 3ನೇ ಸ್ಟೆಪ್ಪು. ಸೊ ಇದೇ ರೀತಿ ನಾನು ಪೂರ್ತಿ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಕ್ಲೀನಾಗಿ ಬರುತ್ತೆ, ಎಲ್ಲೂ ಸುಕ್ಕು ಬರಲ್ಲ. ಸೊ ಸುಕ್ಕು ಬಂದರೆ ನಮ್ಮ ಮೊದಲೇ ಸ್ಟೆಪ್ಪಲ್ಲೇ ಬರುತ್ತೆ. ಹೀಗಾಗಿ ಮೊದಲೇ ಸ್ಟೆಪ್ಪನ್ನು ಹುಷಾರಾಗಿ ಹಾಕ್ಕೊಳ್ಳಿ. ಸೊ ಸುಕ್ಕು ಬಂದಿದೆ ಅಂದರೆ ಇಮಿಡಿಯೇಟಾಗಿ ಅದನ್ನ ಬಿಚ್ಚಿ ಹಾಕಿ, ಇಲ್ಲಾಂದರೆ ಸುಕ್ಕು ಕಂಟಿನ್ಯೂಸ್ ಆಗುತ್ತೆ. ಆಮೇಲೆ ನಾವು ಇಷ್ಟೆಲ್ಲ ಹೆಣೆದಿದ್ದು ಕೂಡ ವೇಸ್ಟ್ ಆಗೋಗುತ್ತೆ. ಸೊ ಇದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಈ ಡಿಸೈನಿಗೆ. ಸೊ ನೋಡಿ, ಇದು ನಮ್ಮ 3ನೇ ಸ್ಟೆಪ್ಪು. ಇದು ಪೂರ್ತಿ ಇದೇ ರೀತಿ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪನ್ನು. ಸೊ ನೋಡಿ, 3ನೇ ಸ್ಟೆಪ್ಪನ್ನು ನಾನು ಪೂರ್ತಿ ಮುಗಿಸಿದ್ದೀನಿ ಆಲ್ರೆಡಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ನೀಟಾಗಿ ಎಲ್ಲೂ ಸುಕ್ಕು ಬರಬಾರ್ದು. ಈ ರೀತಿ ನಾವು ಹಿಡ್ಕೊಂಡು ನೋಡಿದಾಗ ಕ್ಲೀನಾಗಿ ಕಾಣಿಸ್ಬೇಕು. ಸೊ ಪ್ರತಿಯೊಂದು ಸ್ಟೆಪ್ ಆದಮೇಲೆ ನೋಡ್ಕೋಬೇಕು ಎಲ್ಲಾದರೂ ಸುಕ್ಕು ಬಂದಿದೆಯಾ ಅಂತ ಅಂದ್ಬಿಟ್ಟು. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು 4ನೇ ಸ್ಟೆಪ್ಪಿಗೆ ನಾನು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ, ಡಾರ್ಕ್ ಪಿಂಕನ್ನ ತೊಗೊಂಡಿದ್ದೀನಿ. ಆಲ್ರೆಡಿ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸೊ ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು, ಸೊ ಒಂದು ನಾವು ಚೈನು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈ 5 ಚೈನ್ ಮೇಲ್ಗಡೆ ಇದೆಯಲ್ಲ ಅಲ್ಲೂ ಕೂಡ ನಾವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಇಲ್ಲಿ ಯಾಕೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಅಂದರೆ, ಜಸ್ಟ್ ನಾವು ಏನಾದರೂ ಅದು ಗಂಟು ಬಿಚ್ಕೊಂಡ್ರೆ ಅಕಸ್ಮಾತು ಡಿಸೈನ್ ಹಾಳಾಗಬಾರ್ದು ಅಂತಂದ್ಬಿಟ್ಟು ಸರ್ ಈ 5 ಚೈನಿಗೆ ಮೇಲ್ಗಡೆನೇ ಸಿಂಗಲ್ ಕ್ರೋಶ್ಗಳನ್ನು ಹಾಕ್ತಾಯಿದ್ದೀನಿ. ಆವಾಗ ನಮಗೆ ಸೆಕ್ಯೂರಾಗಿ ಇರುತ್ತೆ ಡಿಸೈನು ನೀಟಾಗಿ. ಯಾಕೆಂದರೆ ಇದ್ರ ಮೇಲೆ ನಾವು ಕುಚ್ಚು ಕಟ್ತೀವಲ್ಲ, ನೀಟಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಲಾಕಿನ ಮೇಲೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಚೈನ್ ಮೇಲ್ಗಡೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ. ಆಮೇಲೆ ಥ್ರೆಡ್ನ ತಗೊಳ್ಳಿ. ನೋಡಿ, ಫಸ್ಟಿಗೆ ನಾವು ಪಫ್ ಹಾಕಿದ್ವಲ್ಲ, ಅದರ ಪಫ್ ಈ ಕಡೆನೇ ಜಾಗ ಹೋಲ್ ಕಾಣುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಳ್ಳಿ ಸೇಮ್. ಈ ಡಬಲ್ ಕ್ರೋಶದ ಸೈಡು ಇರುತ್ತೆ ನೋಡಿ, ಇಲ್ಲಿ ಈ ಜಾಗಕ್ಕೆ ನಾವು ಈಗ ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶ್ಗಳನ್ನು ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಳಿ, ಟೈಟಾಗಿ, ತುಂಬ ಲೂಸಾಗಿ ಹಾಕೋಕ್ಕೋಗಬೇಡಿ. ಈ ಸ್ಟೆಪ್ಪನ್ನು 4ನೇ ಸ್ಟೆಪ್ಪನ್ನು. ಸೊ 2 ಚೈನ್ ಆದಮೇಲೆ 4 ಸಾರಿ ನಾವು ಡಬಲ್ ಕ್ರೋಶ್ಗಳನ್ನು ಹಾಕೋಬೇಕು. ಕರೆಕ್ಟಾಗಿ 4 ಡಬಲ್ ಕ್ರೋಶ್ಗಳು ನೋಡಿ, ಆ ಚೈನನ್ನು ಬಿಟ್ಟರೆ 4 ಡಬಲ್ ಕ್ರೋಶ, ಆ ಚೈನನ್ನು ಹಿಡಿದ್ರೆ 5 ಆಗುತ್ತೆ. ಸೊ ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ ಇಲ್ಲೊಂದು ಸಣ್ಣ ಬೀಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಬೀಡನ್ನು ಹಾಕಿಬಿಟ್ಟು ನೋಡಿ, ಈ ರೀತಿ ಥ್ರೆಡ್ ಒಳಗಡೆ ಹಾಕ್ಕೊಂಬಿಟ್ಟು ನೀಟಾಗಿ ಇಲ್ಲಿ ನಾವು ಬೀಡು ಲಾಕ್ ಏನು ಬೇಕಾಗಿಲ್ಲ ನಮಗೆ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶನ ಮಾಡಿಬಿಟ್ಟು 2 ಚೈನ್ ಹಾಕ್ಕೊಳ್ಳಿ. ಮತ್ತು ಈ ಡಬಲ್ ಕ್ರೋಶದ ಒಳಗಡೆ ಇಲ್ಲಿ ನಿಮಗೆ ಜಾಗ ಇರುತ್ತಲ್ಲ, ಇಲ್ಲಿಂದ ನಾವು ಈ 4 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನೋಡಿ, ಆರಾಮಾಗಿ ನಿಮಗೆ ಸ್ಪೇಸ್ ಸಿಗುತ್ತೆ. ಫಸ್ಟೇದು ಮಾತ್ರ ಸ್ವಲ್ಪ ನಮಗೆ ಅಲ್ಲಿ ಇದು ಇರುತ್ತಲ್ಲ, ಸೊ ನಿಧಾನಕ್ಕೆ ಹಾಕೋಬೇಕು. ಆಮೇಲೆ ನಮಗೆ ಅಲ್ಲಿ ಫ್ರೀ ಆಗಿರುತ್ತೆ. ಸೊ 4 ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಚೈನ್ ಬಿಟ್ಟು 4 ಡಬಲ್ ಕ್ರೋಶ. ಸೊ ಇದನ್ನು ಹಾಕಿದ ಮೇಲೆ ಮತ್ತೆ ಒಂದು ಬೀಡ್ ತೊಗೋಬೇಕು. ಸೊ 3mm ಬೀಡು ತೊಗೋಬೋದು, ಇಲ್ಲಾಂದರೆ ಇದಕ್ಕಿಂತ ಸಣ್ಣ ಬೀಡನ್ನು ಕೂಡ ನೀವು ಹಾಕೋಬೋದು. ಸೊ ನೀಡಲ್ನ ಸಣ್ಣದು ಯೂಸ್ ಮಾಡಬೇಕಾಗುತ್ತೆ.
ಸಣ್ಣದು ಹಾಕ್ಕೊಂಡ್ರೆ ನೋಡಿ. ಮತ್ತೆ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ಬೀಡು ಲಾಕ್ ಏನು ಬೇಕಾಗಿಲ್ಲ. ಈ ಸಣ್ಣ ಬೀಡಿಗೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕ್ಕೊಂಡು ಮತ್ತು ಈ ಡಬಲ್ ಕ್ರೋಶಕ್ಕೆ ಮೇಲ್ಗಡೆನೆ 4 ಡಬಲ್ ಕ್ರೋಶ್ಗಳನ್ನು ಈ ರೀತಿ ಮಾಡ್ತಾ ಹೋಗಬೇಕು. ಸೊ ನೋಡಿ, ಇದು 4ನೇ ಸ್ಟೆಪ್ ನಮ್ಮದು. ಸೊ ಹೆವಿ ಡಿಸೈನು, ಹೆವಿ ವರ್ಕ್ ಇದು. ಸೊ ಇದನ್ನು ಹಾಕೋ ಮುಂದೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಗೆ ಒಂದ್ಸರಿ ನೀವು ಇದನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೀರೆಗೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಹಾಕ್ಕೋಬೇಕು ಅಂತ. ಡೈರೆಕ್ಟಾಗಿ ಸೀರೆಗೆ ಹಾಕಕ್ಕೆ ಹೋಗಬೇಡಿ. ಸೊ ಏನಾದರೂ ಮನೇಲಿ ವೇಸ್ಟ್ ಸೀರೆ ಇದ್ದರೆ ವೇಸ್ಟ್ ಸೀರೆಗಳಿಗೆ ಹಾಕ್ಕೊಳ್ಳಿ ಡಿಸೈನ್ನ. ಇಲ್ಲಾಂದರೆ ನಿಮಗೆ ಶಾಂಪಲ್ ಇದು ಹಾಕೋಕ್ಕೆ ಇದ್ರದ್ದು ಗೋಲ್ಡ್ ಥ್ರೆಡ್ ಟೇಪ್ ಬರುತ್ತೆ, ಆ ಥರದ್ದು ತೊಗೊಳ್ಳಿ ನೀವು. ಸೊ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ. ನಾನು ಏನು ಮೆಟ್ರಿಯಲ್ ತೊಗೊಂಡಿದ್ದೀನಲ್ಲ, ಇದು ಬೀಡನ್ನು, ಆ್ಯಂಟಿಕ್ ಬೀಡನ್ನು. ಸೊ ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಬೀಡನ್ನು ತೊಗೊತೀನಿ. ಹಾಗೆ ಅದರಲ್ಲಿ ನಿಮಗೆ ಈ ಶಾಂಪಲ್ ಹೆಣೆಯೋದಕ್ಕೆ, ಡಿಸೈನ್ ಹೆಣೆಯೋದಕ್ಕೆ ಒಂದು 150 ರೂಪಾಯಿಗೆ 15 ಮೀಟ್ರ್ ಬರುತ್ತೆ ಅದು. ಸೊ ಅದನ್ನು ಕೂಡ ನೀವು ತೊಗೋಬೋದಲ್ಲಿ ಕವಿತಾ ಎಂಟರ್ಪ್ರೈಸಸಲ್ಲಿ. ಸೊ ನೋಡಿ, ಈ ರೀತಿ ಇದೆ ಡಿಸೈನ್. ಪೂರ್ತಿ ಇದೇ ರೀತಿ ಹಾಕ್ಕೊತ ಬರಬೇಕು. ಸೊ ನೋಡಿ, ಪೂರ್ತಿ ಮುಗಿಸಿದ್ದೀನಿ ನಾನು. ಲಾಸ್ಟಿಗೆ ನೋಡಿ, ಚೈನ್ ಹಾಕೋದಿಲ್ಲ, ಡೈರೆಕ್ಟಾಗಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಡೈರೆಕ್ಟಾಗಿ ಈಗ 5 ಚೈನು ಒಳಗಡೆ ಒಂದು ಲಾಕ್ ಮಾಡಿಕೊಂಡು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಏನು ಮಾಡಿರ್ತೀವಲ್ಲ, ಎಂಡಿಂಗು ಅದೇ ರೀತಿ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕೊಚ್ಚು ಬರುತ್ತೆ ಸೆಂಟ್ರಿಗೆ, ಇದೆ ಕೊಚ್ಚು ಬರುತ್ತೆ ನಮಗೆ, ಇಲ್ಲಿ ಕೊಚ್ಚು ಬರುತ್ತೆ. ಈ 4 ಏನು ಚೈನ್ ಇದೆಯಲ್ಲ, ಆ 4 ಚೈನು ಸೇರಿಬಿಟ್ಟು ಕೊಚ್ಚನ್ನು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿ ಹೋಲ್ ಕಾಣಿಸುತ್ತಲ್ಲ ನಿಮಗೆ, ಈ ಪಫ್ ಡಿಸೈನ್ ಕೆಳಗಡೆ ಹೋಲ್ ಇರುತ್ತೆ, ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡು ಮತ್ತೆ ಈ ಡಬಲ್ ಕ್ರೋಶಕ್ಕೆ 4 ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಸೊ ಈ ಸ್ಟೆಪ್ಪು ಸಿಂಪಲಾಗಿ ಹಾಕ್ಬೋದು ನೀವು. ಈ ಪಫ್ ಡಿಸೈನ್ ನಾವು ಏನು ತೋರಿಸಿದ್ದಾನಲ್ಲ 3ನೇ ಸ್ಟೆಪ್ಪು, ಸ್ವಲ್ಪ ಬಿಗಿನರ್ಸಿ ಇದೊಂದು ಹಾಕೋದು ಕಷ್ಟ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಮೇಲೆ ಆರಾಮಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಸೊ ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಲಾಕ್ ಮಾಡೋದೇನಿಲ್ಲ, ನೀಡೆ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಪಫ್ ಗ್ಯಾಪಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ, ಅಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು ಇದೇ ರೀತಿ ನಾವು ಫುಲ್ ಸೀರೆನ ಮುಗಿಸ್ಕೋಬೇಕು. ನೋಡಿ, ಡಿಸೈನ್ ಅಂತೂ ನೀಟಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ. ಸೊ ವಿಡಿಯೋ ಏನಾದರೂ ಫಾಸ್ಟ್ ಅನಿಸಿದರೆ ನೀವು ಸ್ಲೋ ಇಟ್ಕೊಂಡು ನೋಡಿ. ಸೊ ನಿಮಗೆ ಅಲ್ಲಿ ಸೆಟ್ಟಿಂಗಲ್ಲಿ ಇರುತ್ತೆ ಸ್ಪೀಡು, ನೀವು ಸ್ಲೋ ಮಾಡ್ಕೊಂಡಾದರೂ ವಿಡಿಯೋ ನೋಡ್ತಾ ಫಸ್ಟು ಶಾಂಪಲ್ಲಾಗಿ ಹೆಣ್ಕೊಂಡು ಇದು ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ನಿಮಗೆ ಕವಿತಾ ಎಂಟರ್ಪ್ರೈಸಸ್, ಸೊ ಅದನ್ನು ಫೋನ್ ನಂಬರು ಕೊಟ್ಟಿರ್ತೀನಿ. ಸೊ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ನಾನು. ನೀವು ಆ್ಯಂಟಿಕ್ ಬೀಡು ಮತ್ತು ನಾನು ಶಾಂಪಲ್ ಹೆಣೆಯೋದಕ್ಕೆ ಅಂತ ಹೇಳಿದ್ನಲ್ಲ, ಅದು ಕೂಡ ನಿಮಗೆ ಸಿಗುತ್ತೆ. ನೀವು ಆರಾಮಾಗಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ, ಇದಕ್ಕೆಲ್ಲ ಸೇರಿಸ್ಬಿಟ್ಟು 4 ಚೈನ್ ಸೇರಿಸ್ಬಿಟ್ಟು ಕುಚ್ಚನ್ನ ಹಾಕಬೇಕು. ಸೊ ಕುಚ್ಚನ್ನ ಹಾಕಿಬಿಟ್ಟು ಹಾಗೆ ನಾನು ಇಲ್ಲಿ ಎಲ್ಲ ಡಿಸೈನ್ ಪೂರ್ತಿ ಮುಗಿಸ್ಬಿಟ್ಟು ಫೈನಲಾಗಿ ತೋರಿಸ್ತೀನಿ. ಸೊ ನೋಡಿ, ಫೈನಲಾಗಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ನಮಗೆ, ನೀವು ನೋಡ್ಬೋದು. ಸೊ ಫೈನಲಾಗಿ ಲಾಸ್ಟ್ ಇದು. ಸೊ ನಾನು ಇಲ್ಲಿ ಬಂದುಬಿಟ್ಟು ನೋಡಿ, ಈ ಗ್ರೀನ್ ಏನು ನಾನು ಡಬಲ್ ಕ್ರೋಶ್ಗಳನ್ನು ಮಾಡಿದ್ನಲ್ಲ, ಸೊ ಅದರ ಮೇಲ್ಗಡೆ ನಾನು ಸ್ಟೋನು ಚೈನ್ ಮತ್ತು ಬಾಲ್ ಚೈನ್ನ 2 ಕೂಡ ಅಂಟಿಸಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಬೀಡ್ಸು ಇದು ಹಾಕಿದ್ವಲ್ಲ, ಸೊ 3 mm ಹಾಕ್ಬೋದು, ಸಣ್ಣದು ಹಾಕೋಬೋದು. ಹಾಗೆ ಇಲ್ಲಿ ನಾನು ಕುಚ್ಚಿಗೆ 150 ಎಳೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ದೊಡ್ಡ ಬೀಡನ್ನು ಇಟ್ಟಿದ್ದೀನಿ. ಇದರಲ್ಲಿ ಸಣ್ಣ ಮೀಡಿಯಮಿಂದ ಇಟ್ಟಿಲ್ಲ, ದೊಡ್ಡ ಬೀಡ ಇಟ್ಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಈ ರೀತಿ. ನೋಡಿ, ಸ್ವಲ್ಪ ಇದು ಕೊಚ್ಚು ಲೆಂತ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಗಿಡ್ಡ ಮಾಡಿದರೆ ಅಷ್ಟು ಲುಕ್ಕು ಕಾಣಿಸಲ್ಲ. ಸೊ ನೋಡಿ, ಫೈನಲಾಗಿ ಈ ರೀತಿ ಡಿಸೈನ್ ಬರುತ್ತೆ. ಸೊ ಇಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಕಸ್ಟಮರ್ ಕೇಳಿದ್ರೆ ಕೊಡ್ಬೋದು ನೀವು.
ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನು ಕೂಡ ಅಂಟಿಸಿದ್ದೀನಿ. ಸೊ ಇದಕ್ಕೆ ಈ ಒಂದು ಡಿಸೈನಿಗೆ 900ದಿಂದ 1000 ತನಕನೂ ನೀವು ಚಾರ್ಜ್ ಮಾಡ್ಬೋದು. ಅಕಸ್ಮಾತ್ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಬೇಡ ಅಂದರೆ ನೀವು ಒಂದು 150 ಕಮ್ಮಿ ಮಾಡಿಕೊಂಡು ಕೊಡ್ಬೋದು. ನೀವು 800 ರುಪೀಸ್ಗೆ ಈ ಡಿಸೈನ್ನ 700ದಿಂದ 800 ರುಪೀಸ್ ಚಾರ್ಜನ್ನು ಮಾಡ್ಕೋಬೋದು ಈ ಡಿಸೈನಿಗೆ. ಸೊ ಫೈನಲಾಗಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಡಿಸೈನ್ ಹಾಕೋದಕ್ಕೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸೀರೆಗಳು ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹಾಕ್ಕೋಬೋದು. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೀವು ನೋಡ್ತಾ ಇದ್ದೀರೋ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಬೇಸಿಕ್ ಕ್ಲಾಸ್ ಇದು ಇರುತ್ತೆ. ಆ ಬೇಸಿಕಲ್ಲೂ ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಯಾವ ರೀತಿ ಹಾಕೋದಂತ ಅಲ್ಲಿ ಎಲ್ಲ ವಿಡಿಯೋಗಳೂ ಇದ್ದಾವೆ. ಅಲ್ಲೂ ಕೂಡ ನೋಡಿ. ಹಾಗೆ ನನ್ನ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಮೆಟ್ರಿಯಲ್ದು ಕೂಡ ನಾನು ಕವಿತಾ ಎಂಟರ್ಪ್ರೈಸಸ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಬೀಡನ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ತುಂಬ ದಿನಗಳಾದಮೇಲೆ ನಾನು ಸೀರೆ ಕುಚ್ಚಿಂದು ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ನೋಡಿ ಹೀಗೆ ಪ್ರೋತ್ಸಾಹ ಕೊಡಿ. ಸೊ ಹತ್ತತ್ರ ನಾವು 1000 ಸಬ್ಸ್ಕ್ರೈಬರ್ ಆಗ್ತಾ ಬರ್ತಾ ಇದೆ. ಸೊ ಈಗ ಆಲ್ರೆಡಿ 940 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.